ನಾಯಕತ್ವ ಬದಲಾವಣೆಗೆ ಬಿಗಿ ಪಟ್ಟಣ ಮುಂದುವರಿಸ್ತಾ ಇದ್ದಾರೆ ಡಿಕೆ ಬ್ರದರ್ಸ್. ಒಂದ್ ಕಡೆಗೆ ದೆಹಲಿಯಲ್ಲಿ ಟಿಕಾಣಿ ಹೂಡಿದ್ರೆ ಡಿಕೆ ಶಿವಕುಮಾರ್, ಇತ್ತ ಡಿಕೆ ಸುರೇಶ್ ಕೂಡ ಕೆಲ ಶಾಸಕರನ್ನ ಭೇಟಿ ಆಗ್ತಾರೆ, ಅದು ಗೊತ್ತಾಗ್ತಾ ಇದೆ. ಕಡೆಗೂ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿದೆ ಡಿಕೆ ಬ್ರದರ್ಸ್ಗೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಅಂತ. ಶೀಘ್ರದಲ್ಲೇ ಈ ಗೊಂದಲವನ್ನ ಇತ್ಯರ್ಥಪಡಿಸಿ ಇನ್ನೆಷ್ಟು ದಿನ ಎಳಿತೀರಿ ಅನ್ನೋದು ಡಿಕೆ ಬ್ರದರ್ಸ್ ಅವರ ಆಕ್ಷೇಪ. ಸರ್ಕಾರಕ್ಕೆ 2.5 ವರ್ಷ ಆಯಿತು. ಸಿದ್ದರಾಮಯ್ಯ ದೇವರಾಜ ಅರಸು ಅವರ ದಾಖಲೆಯನ್ನ ಕೂಡ ಮುರಿದ್ರು. ಹೈಕಮಾಂಡ್ ನಿರ್ಧಾರಕ್ಕೆ ಇನ್ನೆಷ್ಟು ದಿನ ಕಾಯಬೇಕು ಅಂತ ಚರ್ಚೆಗೆ ಬಂತಂತೆ. ಶೀಘ್ರವೇ ಗೊಂದಲಕ್ಕೆ ತಾರ್ಕಿಕ ಅಂತ್ಯವನ್ನ ಹಾಡೋದಕ್ಕೆ ಈ ಮೂಲಕ ಡಿಕೆ ಬ್ರದರ್ಸ್ ಮುಂದಾಗ್ತಾ ಇದ್ದಾರೆ. ಬಟ್ ಇವತ್ತು ರಾಹುಲ್ ಗಾಂಧಿಯನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗುತ್ತಾ ಡಿಕೆ ಶಿವಕುಮಾರ್ಗೆ ಅನ್ನೋದು ಕುತೂಹಲ. ಡಿಕೆ ಶಿವಕುಮಾರ್ಗೆ ಸಮಯವನ್ನ ಕೊಡ್ತಾರಾ ರಾಹುಲ್ ಗಾಂಧಿ ಅನ್ನೋದ್ರ ಒಂದು ಅಂದಾಜು ಕೂಡ ಇದೆ, ಅಂದರೆ ಕೊಡಬಹುದು ಅಂತ. ಯಾಕಂದರೆ ತುಂಬ ಟೈಮಿಂದ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಆಲ್ಮೋಸ್ಟ್ 70-80 ದಿನಗಳ ಕಳೆದ್ರು ಇಲ್ಲಿ ತನಕ ರಾಹುಲ್ ಗಾಂಧಿಯನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಕ್ಕಾಗಿಲ್ಲ. ಬದಲಾಗಿ CM ಸಿದ್ದರಾಮಯ್ಯ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿದೆ. ಎಷ್ಟು ದಿನ ಫಿಲಾಸಫಿ ಹೇಳ್ಕೊಂಡು ತಿರುಗಾಡಕ್ಕಾಗತ್ತೆ? ಅವರು ಆನ್ಸರಬಲ್ ಇರ್ತಾರೆ. ಹೀಗಾಗಿ ಸಮಯ ಕಳೀತಾ ಇದ್ದ ಹಾಗೆ ಅವಕಾಶದ ಹಾದಿ ತಪ್ಪುತ್ತೆ ಅನ್ನೋ ಭಯ ಅವರನ್ನು ಕಾಡ್ತಾ ಇದೆ.